ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಜೀವನ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮ ಎಲ್ಲರನ್ನೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ನಿಮ್ಮ ಶುಭ ಕೊರುತ್ತೇನೆ. ಕರ್ತನ ತಾನೇ ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಸರಿಪ್ತಿ ಮಕ್ಕಳೇ, ಇವತ್ತು ಕೂಡ ನಾವು ದೇವರ ವಾಕ್ಯದಲ್ಲಿ ಒಂದು ವಾಕ್ಯವನ್ನು ಓದಿ ನಿಮ್ಮ ಬಿಡುಗಡೆಗೋಸ್ಕರ ನಾನು ಪ್ರಾರ್ಥಿಸುವುದಕ್ಕೆ ಆಸೀನನಾಗಿದ್ದೇನೆ. ಸತ್ಯದಲ್ಲಿ ನೋಡುವಾಗ ಕೀರ್ತನೆಗಳು 23ನೇ ಅಧ್ಯಾಯ 1ನೇ ವಾಕ್ಯ (23:1). ನೀವು ಕೀರ್ತನೆ 23 1ನೇ ವಾಕ್ಯ ನೋಡುವಾಗ, ಯೆಹೋವನು ನನಗೆ ಕುರುಬನು, ಕೊರತೆ ಪಡನು. ಆಮೆನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇಲ್ಲಿ ಒಂದು ಭಕ್ತನು ತನ್ನ ಅನುಭವವನ್ನು ಸಾಕ್ಷಿಯಾಗಿ ಹೇಳುತ್ತಾನೆ. ಯೆಹೋವನು ಅಂದರೆ ದೇವರು ನನಗೆ ಕುರುಬನು, ನಾನು ಕೊರತೆ ಪಡನು. ಆಮೇನ್. ಆ ಭಕ್ತನು ತನ್ನ ಜೀವಿತದಲ್ಲಿ ದೇವರ ಕುರಿತು ಒಂದು ಸಾಕ್ಷಿ ಹೇಳುವುದನ್ನು ನೋಡುತ್ತೇವೆ. ಇವತ್ತು ಕೂಡ ಯಾರೆಲ್ಲ ದೇವರನ್ನು, ನಮ್ಮ ಯೇಸು ಸ್ವಾಮಿಯನ್ನು ನೀವು ಕುರುಬನಾಗಿ ಇಟ್ಟುಕೊಂಡು ಆತನಿಗೆ ಮೇಯಿಸುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಯಾವುದೇ ಕೊರತೆಗಳಿಲ್ಲದೆ ದೇವರು ನಿಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಆಮೇನ್. ಕಾರಣ ಪ್ರತಿ ಮಕ್ಕಳೇ, ಇವತ್ತು ಎಷ್ಟು ದೇವ್ರ ಮಕ್ಕಳು ಧೈರ್ಯವಾಗಿ ಸಾಕ್ಷಿ ಹೇಳಕ್ಕೆ ಸಾಧ್ಯ? ಇಲ್ಲಿ ಭಕ್ತರು ಹೇಳುತ್ತಾನೆ, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನೋ. ಇವತ್ತು ನಮ್ಮಿಂದ ಹೇಳಕ್ಕೆ ಸಾಧ್ಯನಾ? ಬ್ರದರ್, ನನಗೆ ಯಾವ ಕೊರತೆನೇ ಇಲ್ಲ, ನಾನು ಚೆನ್ನಾಗಿದ್ದೀನಿ, ಎಲ್ಲದರಲ್ಲಿ ನಾನು ಆಸರೆ ಹೇಳಕ್ಕೆ ಸಾಧ್ಯನಾ? ಇಲ್ಲ. ಇವತ್ತು ತುಂಬ ದೇವ್ರ ಮಕ್ಕಳು ಕೂಡ ಎಷ್ಟೋ ಕಾರ್ಯಗಳಲ್ಲಿ ಕೊರತೆಯುಳ್ಳರಾಗಿದ್ದಾರೆ. ಕಾರಣ ಏನು? ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ತುಂಬ ಜನಗೆ ಯೆಹೋವನು ಯೇಸು ಸ್ವಾಮಿ ಕುರುಬನಾಗಿಲ್ಲ. ಅನೇಕರು ದೇವರು ತನ್ನನ್ನು ಕೊಡುವಂತೆ ಕುರಿಮರೆಯಾಗಿಲ್ಲ. ಅದಕ್ಕೆ ಜೀವನದಲ್ಲಿ ಅನೇಕ ಕೊರತೆಗಳನ್ನು ಅನುಭವಿಸ್ತಿದ್ದೀವಿ. ಇವತ್ತು ಈ ಡೈಲಿ ಜೀವನ ಸೇವೆ ಮೂಲಕ ದೇವರಾದ ಕರ್ತನು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ನೀವು ನನಗೆ ಕುರಿಮರಿಯಾಗಿ ನಿಮ್ಮನ್ನು ಮೇಯಿಸುವುದಕ್ಕೆ ನನಗೆ ಒಪ್ಪಿಸಿಕೊಡುವಾಗ ನಾನು ನಿಮ್ಮ ಜೀವಿತದಲ್ಲಿ ಕುರುಬನಾಗಿದ್ದು ನಿಮ್ಮ ಎಲ್ಲ ಕಾರ್ಯಗಳನ್ನು ಸಂಧಿಸಿ ಯಾವ ಕೊರತೆ ಇಲ್ಲದೆ ನಿಮ್ಮನ್ನು ಅದ್ಭುತವಾಗಿ ನಡೆಸುವ ದೇವರಾಗಿದ್ದಾನೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ದೇವರಿಗೆ ನಿಮ್ಮನ್ನು ಒಂದು ಕುರಿಮರಿಯಾಗಿ ಒಪ್ಪಿಸಿಕೊಡುವಾಗ ಆತ ನಿಮಗೆ ಕುರುಬನಾಗಿದ್ದು ಯಾವ ಕೊರತೆ ಇಲ್ಲದೆ ನೀವು ನಡೆಸುವ ದೇವರಾಗಿದ್ದಾರೆ. ನಿಮ್ಮನ್ನು ನೀವೇ ನಡೆಸಿಕೊಳ್ಳುವುದಲ್ಲ, ಅಥವಾ ನಿಮ್ಮನ್ನು ದುಷ್ಟ ಶಕ್ತಿಗಳು ಮೇಯಿಸುವುದಲ್ಲ. ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಯೇಸು ನಮ್ಮನ್ನು ಮೇಯಿಸುವಾಗ, ನಮ್ಮನ್ನು ನಡೆಸುವಾಗ, ನಮ್ಮನ್ನು ಆಳ್ವಿಕೆ ಮಾಡುವಾಗ ನಮ್ಮ ಜೀವಿತದಲ್ಲಿ ದೇವರು ಯಾವ ಕೊರತೆ ಇಲ್ಲದೆ ಕರ್ತನು ನಡೆಸುವ ದೇವರಾಗಿದ್ದಾರೆ. ಎಷ್ಟು ಜನ ಈ ವಾಕ್ಯ ಕೇಳಿ ನಿಮ್ಮನ್ನು ಒಪ್ಪಿಸ್ಕೊಡ್ತೀರಾ? ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡನು. ಕರ್ತನಿಗೆ ನಾನು ಕುರಿಮರಿಯಾಗಿ ಆತನು ಮೇಯಿಸುವುದಕ್ಕೆ ಕುರುಬನಾಗಿರುವ ದೇವರಿಗೆ ನಾನು ಒಪ್ಪಿಸ್ಕೊಡ್ತೇನೆ ಅಂತ ಒಪ್ಪಿಸ್ಕೊಡುವಾಗ ದೇವರು ನಿಮ್ಮನ್ನು ಆಶೀರ್ವಾದವಾಗಿ ನಡೆಸುವ ದೇವರಾಗಿದ್ದಾರೆ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆಯ ಸಮಯಗ ಸ್ತೋತ್ರ. ಭಕ್ತನು ಯಾವ ರೀತಿ ಕರ್ತನು ನನಗೆ ಕುರುಬನು, ನಾನು ಕೊರತೆ ಪಡೋ ಸಾಕ್ಷಿದ ರೀತಿಯಲ್ಲಿ ಅಪ್ಪ ಈ ವಾಕ್ಯವನ್ನು ಕೇಳಿದ್ರು ಒಬ್ಬೊಬ್ಬರು ಕೂಡ ನಿಮಗೆ ಕುರಿಮರಿಯಾಗಿ ಒಪ್ಪಿಸಿಕೊಟ್ಟು ನೀನು ಒಬ್ಬೊಬ್ಬರಿಗೆ ಕುರುಬನಾಗಿದ್ದು ನೀನು ನಡೆಸಬೇಕಂತ ಪ್ರಾರ್ಥಿಸಿನಪ್ಪ. ಹೌದು ಕರ್ತನೇ, ನೀನು ನಮ್ಮನ್ನು ಮೇಯಿಸುವಾಗ, ನೀನು ನಮ್ಮನ್ನು ನಡೆಸುವಾಗ, ನೀನು ನಮಗೆ ಕುರುಬನಾಗಿರುವಾಗ ನಮ್ಮ ಜೀವನದಲ್ಲಿ ಯಾವ ಕೊರತೆ ಇರೋದಿಲ್ಲಪ್ಪ. ನೀನು ನಮ್ಮನ್ನು ಆ ರೀತಿ ನಡೆಸುವ ದೇವರಾಗಿದೆಯಪ್ಪ. ಒಪ್ಪಿಸಿಕೊಡುವಂಥ ಒಂದೊಂದು ದೇವ್ರ ಮಕ್ಕಳಿಗೆ ನೀನು ಕುರುಬನಾಗಿದ್ದು ಅಪ್ಪ ಯಾವ ಕೊರತೆ ಇಲ್ಲದೆ ಅವ್ರನ್ನ ಪರಿಪೂರ್ಣವಾಗಿ ಆಶೀರ್ವದಿಸಿ ನಡೆಸಬೇಕಂತ ಕೇಳ್ತೇನೆ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.